ನಾರಾಯಣಂ ಗುಣೈಃ ಸರ್ವೇ ಶ್ರೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಓಂ ಎಲ್ಲೈತದ ಅನ್ಯಾಧಿಷ್ಠಿತ ಮುಗಿತದ. ಓಂ ನಾತಿಚಿರೇಣ ವಿಶೇಷ ಅದಾಗಬೇಕಿತ್ತು. ಮೇನಾದ ಒಟ್ಟಿನ ಮೇಲೆ ಅವನು ವಾಪಸ್ ಬರ್ತಾ ಇದ್ದಾನೆ. ಎಲ್ಲಿಂದ ಬಂದ ಈಗ? ಧೂಮೋ ಹುತ್ವಾ ಬ್ರಹ್ಮವತಿ. ಇದೆಲ್ಲ ನಡೀತಾ ಇದೆ ಪ್ರೋಸೆಸ್. ನಾತಿಚರೇಣ ಬಹುಸ್ಥಾನ ಗಮನಾತ್ ಕಲ್ಪಾಂತಮಪಿ ಏವಂ ಸ್ಯಾದಿತ್ಯತಃ. ಹಾಗಿದ್ರೆ ಆ ಜೀವಲ್ಲಿ ಹುಟ್ಬೇಕಾದ್ರೆ ಕಲ್ಪನೆ ಬೋಧೋಗುತ್ತೋ ಏನೋ. ಲಾಂಗ್ ಸ್ಟೆಪ್ ಅಂದ್ರೆ ಇಲ್ಲ, ಒಂದು ದೊಡ್ಡ ಸ್ಥಳ ಹುಟ್ಟೆವು. ಅಲ್ಲಿಂದ ಸ್ಟಾರ್ಟ್ ಆದ ಜರ್ನಿ ಏನಾಗತ್ತೋ ಅವನು ದೊಡ್ಡ ಇಲ್ಲ ಡೆಸ್ಟ್ರಾಯ್ ಆಗ್ತಾನೆ, ಏನು ಹುಟ್ಟಬೇಕಷ್ಟೆ. ಗೊತ್ತಾಯ್ತಾ? ಇದು ನೇಮ. ನಾ ಅತಿಚಿರೇಣ ವಿಶೇಷ. ಅತಿಚಿರ ಅಲ್ಲ, ಚಿರ ಅಲ್ಲ, ಅಲ್ಲ ಅತಿಚಿರ ಅಲ್ಲ ಅಂದ್ರೆ ಏನರ್ಥ? ಚಿರ ಅತಿಚಿರ ಅಲ್ಲ, ತುಂಬ ಲೇಟ್ ಅಲ್ಲ. ತುಂಬ ಲೇಟ್ ಅಲ್ಲ ಅಂದರೆ ಇದು ತುಂಬ ಆಗಲೇ ಅಂದುಬಿಟ್ರೆ ಇವತ್ತೇ ಆಗಿಬಿಡತ್ತೆ. ತುಂಬ ಲೇಟ್ ಅಂದರೆ ಕಲ್ಪಗಟ್ಟಲೆ ಆಗತ್ತೆ. ಹಾಗಲ್ಲ, ಒಂದು ವರ್ಷ ಅಲ್ಲಿಂದ ಬಿದ್ದು ಹೊರಕ್ಕೆ ಒಂದು ವರ್ಷ, ಆಮೇಲೆ ಗರ್ಭದಲ್ಲ ಒಂದು ವರ್ಷ, ಮತ್ತು 15 ತಿಂಗಳು ಹುಡ್ತಾರಲ್ಲ ಹಾಗೆ 2 ಇಯರ್ಸಲ್ಲಿ ಹೊರಗೆ ಬಂದಿರಬೇಕು. ಇಲ್ಲ ಹೋದರೆ ಡೆಸ್ಟ್ರಾಯ್ ಆಗಿರ್ಬೇಕಷ್ಟೆ, ಇಲ್ಲೋದ್ರಿಲ್ಲ. ಹಾಂ, ಪ್ರತಿಯೊಬ್ಬ ಹುಟ್ಟೋದಿದು ಜನರಲ್ ಪ್ರೊಸೀಜರ್ ಇದು. ಮನುಷ್ಯ ಪ್ರಾಣಿಗಳಲ್ಲಿ ವ್ಯತ್ಯಾಸ ಆಗುತ್ತೆ. 1 ಇಯರ್ ಎಲ್ಲರಿಗೂ ಕಾಮನ್, ಅಲ್ಲಿ ಬೀಳೋದು 1 ಇಯರ್ ಕಾಮನ್. ಅಲ್ಲಿ ಹುಟ್ಟೋದ್ರಲ್ಲಿ ವ್ಯತ್ಯಾಸ ಇದೆ. ಕೆಲವು ಪ್ರಾಣಿ ನಿಧಾನ ಹುಟ್ಟುತ್ತೆ, ಗಜಗರ್ಭ ಅಂತ ಕರೀತಾರೆ. ಕೆಲವು ಲೇಟು, ಕೆಲವು ಬೇಗ. ಇಲ್ಲೂ ಕೂಡ ನಾವು 7 ತಿಂಗಳಿಗೆ ಹುಟ್ಟೋರು ಇದ್ದಾರೆ. ಆ ಥರ ಜನರಲ್ ಕಡೆ. ಹೇಗಿರೋ ಅಲ್ಲಿಂದ ಹೊರಟೋನು ಇಲ್ಲಿ ಬಂದು ಹುಟ್ಟಿರ್ತಾನೆ. ಓಂ ನಾಚಿಚರೇಣ ನಾವು ಟ್ರೈನಲ್ಲಿ ಹೋದ್ರೆ ಇಷ್ಟೊತ್ತು, ಟ್ರೈಲವ್ರಿಗೆ ಲೆಕ್ಕ ಹಾಕಲ್ಲ ಆ ಥರ. ಇದೆಲ್ಲ ಜನರಲ್ ಟೈಮ್ ಹೇಳ್ತಿರೋದು. ಇದೆಲ್ಲ ವಾಯುದವರೆಲ್ಲ ಹಾಗೆ ಹೇಳಿದು ಬಿಡ್ತಾರೆ, ಯಾವ ಎಷ್ಟು ಬೇಕಿಲ್ಲ ಅವ್ರಿಗೆ. ಹಾಂ, ಯಾವುದು ಅಲ್ಲ, ದೇವಮಾನ ಇದ್ರದೇ ನಮ್ಮ ನಡೆ. ಹೌದು, ಹೇಳ್ತಾ ಇರೋದ್ರೆ ಈಗ ನಾತಿಚರೇಣ ವಿಶೇಷಾತ್ ಓಂ ಬಹುಸ್ಥಾನ ಗಮನಾತ್ ಕಲ್ಪಾಂತಮಪಿ ಏವಂ ಸ್ಯಾದಿತ್ಯತಃ. ಓಂ ನಾತಿಚರೇಣ ವಿಶೇಷಾತ್ ಓಂ ತದ್ ಯಹ್ಯ ಕಪು ರಮಣೀಯ ಚರಣಾಃ ಅಭ್ಯಾಸೋಹ ಎತ್ತೇ ರಮಣೀಯಾಂ ಯೋನಿಮಾಪದ್ಯಂತೆ ಇತಿ ವಿಶೇಷಾತ್ ನಾತಿಚಿರೇಣ. ಇಲ್ಲೂ ಕೂಡ ಅಷ್ಟೇನೆ. ಅಲ್ಲಿ ಹುಟ್ಟಬೇಕಾದ್ರೆ ಜೀವ ಯಾರವರು? ರಮಣೀಯ ಚರಣರು, ಒಳ್ಳೆ ಸದಾಚಾರಿಗಳಾದ್ರೆ ಎಲ್ಲಿ ಹುಟ್ಟುತ್ತಾರವರು? ಒಳ್ಳೆ ಶುಚೀನಾಂ ಶ್ರೀಮತಾಂಗೆ ಯೋಗಭ್ರಷ್ಟೋ ಬೀಜಾಯ. ಇಲ್ಲದ ಹೋದರೆ ಕಪೂಯ ಚರಣರು, ಕೆಟ್ಟಾಗಿ ಹೋಗ್ಬಾರ್ದು ಅಂತಲ್ಲೇ ಹುಟ್ಟುತ್ತೇವೆ, ಅದು ತಕ್ಕಂತೆ ಹುಟ್ಟಿಸ್ತಾರೆ. ಕಲಿಯುಗದಲ್ಲಿ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಎಂತೆಲ್ಲ ಹುಟ್ಟು ಏನೇನೋ ಮಾಡೋರು ಇರ್ತಾರೆ. ಗೊತ್ತಾಯ್ತಾ? ಶುದ್ಧ ಯೋಗ್ಯನ ಮಗ ಪರಮ ಅಯೋಗ್ಯ ಆಗಿರ್ಬೋದು. ಬೇರೆ ಯುಗದಲ್ಲಿ ಹಾಗಲ್ಲ. ಸಾಮಾನ್ಯವಾಗಿ ಏನಾಗ್ತಾ ಇದ್ರು? ಹಿರಣ್ಯಕಶಿಪು, ಪ್ರಹ್ಲಾದ ಕೆಲವು ಬಿಟ್ಟುಬಿಟ್ರೆ ಬೇರೆ ಎಕ್ಸೆಪ್ಷನ್ಸ್. ಜನರಲಿ ಏನಾಗಿರ್ತಿದ್ರು? ತಂದೆ ತಾಯಿ ಒಳ್ಳೆ ಮಗ, ಆ ಥರ ನೋಡೋ ಅಭ್ಯಾಸ ಇತ್ತು. ನಾತಿಚರೇಣ ರಮಣೀಯ ಚರಣರು ಕಪೂಯ ಚರಣರು ರಮಣೀಯಾಂ ಯೋನಿಮಾಪದ್ಯಂತೆ ಇತಿ ವಿಶೇಷಾತ್ ನಾತಿಚಿರೇಣ. ಸ್ವರ್ಗಾತ್ ಲೋಕಾದವಾಕ್ ಪ್ರಾಪ್ತೋ ವತ್ಸರಾತ್ ಪೂರ್ವಮೇವತು ಮಾತು ಶರೀರಮಾಪ್ನೋತಿ ಪರ್ಯಟನ್ ಯತ್ರ ತತ್ರ ಚ ಇತಿ ಚ ನಾರದಿ. ಇನ್ನೂ ಕ್ಲಾರಿಟಿ ಹೇಳ್ತಾರೆ. ಸ್ವರ್ಗದಿಂದ ಕೆಳಗೆ ಬಿದ್ದವನು, ಇವನು ಒಳ್ಳೆಯವನು, ಇವನು ಸ್ವರ್ಗಕ್ಕೆ ಹೋಗಿದ್ದಾನೆ, ಕ್ಷೀಣೆ ಪುಣ್ಯ ಮುಗಿತು. ಅಲ್ಲಿಂದ ತಡ್ತಾನೆ, ಹಾಕಿ ಕೊಳ ಹಾಕಿ ಕಳಿಸಿದಾರಲ್ಲ ವಾಪಸ್. ಇಲ್ಲಿ ವೀಸಾ ಬಹುದು ಕಳಿಸಿದ್ರೆ ಎಲ್ಲ ತೆಟ್ಟಿಕ್ಕಿದ್ದವಲ್ಲ, ಆ ರೀತಿ ಕೊಳಗೆಳ ಕಳಿಸ್ಕೊಟ್ಬಿಡ್ತಾರೆ. ಅಲ್ಲಿಂದ ತಪ್ತಾರೆ, ಮರ್ತವ್ರು ಹೋಗೋದು ಮಿಷನ್ ರೊಕ್ಕೋದು, ಅಲ್ಲಿಂದ ರಪ್ಪಂತ ಬಿಡ್ತಾನೆ. ಅವನಿಗೆ ಇದರಿಂದ ಕಳಿಸೋದಿಲ್ಲ. ಅವಧಿ ಮುಗಿತಲ್ಲ, ಬಿಡದವ್ರೆ ಸಾಮಾನೆಲ್ಲ ಹೊರಗೆ ಹಾಕಿ ಕಳಿಸ್ತಾರಲ್ಲ, ಹಾಗೆ ಕಳಿಸ್ಬಿಡ್ತಾರೆ. ಏನಾಗಲ್ಲ ಅಲ್ಲ, ಫ್ರೀ ಕಳಿಸ್ತಾರೆ. ಅದು ಸುತ್ತರಿಸ್ಬಿಡೋಕೆ ಅಷ್ಟೇ, ಫ್ರೀ ಕಳಿಸ್ತಾರೆ. ದುಡ್ಡು ಮೇಲೆ ದುಡ್ಡಿದ್ರೆ ಇಟ್ಟಿರ್ತಂದ್ರೆ ಯಾಕೆ ಫ್ರೀ ಕಳಿಸ್ಕೊಳ್ಬಾರ್ದು. ಈ ಪೊಲೀಸ್ ಆದರೆ ಫ್ರೀ ಹೋಗ್ಬೋದು ಅಂತ ತಿಳ್ಕೊಂಡ್ರೆ ಹಾಗಾಗುತ್ತೆ ಅಷ್ಟೇ. ಅದು ಕಳ್ತನ ಮಾಡ್ಬೇಕಷ್ಟೇ. ಅದು ಫಸ್ಟ್ ಫ್ರೀ ಹೋಗ್ಬೇಕಾದ್ರೆ ಬರಲಿಲ್ಲ, ಕಾಸ್ಟ್ಲಿ ಲ್ಯಾಪ್ಸ್ ಆಗಿರ್ತದೆ. ಸ್ವರ್ಗಾತ್ ಲೋಕಾದ್ ಅವಾಕ್ ಪ್ರಾಪ್ತ. ಸ್ವರ್ಗದ ಕೆಳಗೆ ಬಿದ್ದವನು ವತ್ಸರಾತ್ ಪೂರ್ವವೇ ಇವತ್ತು 1 ವರ್ಷದೊಳಗೆ ಸೇರಿಬಿಟ್ಟಿರ್ತಾನೆ. ಆಗಲಿ ಉಳಿದೆಲ್ಲ ಅದ್ರ ತಕ್ಕಂತೆ ಚೇಂಜಸ್ ಇರುತ್ತೆ. ಸ್ವರ್ಗಾತ್ ಲೋಕಾತ್ ಮಾತು ಶರೀರ ಮಾಪ್ನೋತಿ, ತಾಯಿ ಶರೀರ ಸೇರ್ತಾನೆ. ಪರ್ಯಟನ್ ಯತ್ರ, ಇವೆಲ್ಲ ರೂಟ್ಗಳು ಎಲ್ಲೆಲ್ಲ ಹೋಗ್ತಾನೆ. ಹೋಗಿ ಯಾವುದೋ ಪ್ರಾಣಿ ಎಲ್ಲ ಹುಡ್ತಾನೆ, ಯಾವುದೋ ಧಾನ್ಯವಾಗ್ತಾನೆ, ಎಲ್ಲೋ ಇರ್ತಾನೆ. ಕೊನೆಗೆ ಬಂದು ಆಹಾರವಾಗ್ತಾನೆ, ಗಂಡಸು ತಿನ್ನಬೇಕು, ರೇತಸ್ಸಾಗಿ ಬಿಟ್ಟಬೇಕು. ಈ ಮುಂದಿನ ಪ್ರೊಸೀಜರ್ ಎಲ್ಲ ಕೂಡ. ಮತ್ತು ತಾಯಿ ಉದರ ಸೇರೋದಕ್ಕೆ ವಿತಿನ್ 1 ಇಯರ್ ಅಂತ ಹೇಳಿ. ತೈಹ ವ್ರೀಹಿ ಯವಾಹ ಓಷಧಿ ವನಸ್ಪತಯ
ತಿಲಮಾಷ ಇತಿ ಜಾಯಂತೆ. ಅದರಲ್ಲೂ ಹೆಚ್ಚು ತಿಲಮಾಷ, ತಿಲ ಎಳ್ಳು ಮತ್ತು ಉದ್ದು ಎಲ್ಲಿ ಜಾಸ್ತಿ. ಅದಕ್ಕೇನೆ ಪಿತೃಕಾರ್ಯಕ್ಕೆ ಅದು ಬಹಳ ಬೇಕಾದ. ಅದಕ್ಕೇನೆ ಕೆಲವು ನಿಷೇಧ ಮಾಡಿದ್ದಾರೆ, ಬ್ರಹ್ಮಚಾರಿಗಳು ಯತಿಗಳು ತಿನ್ನಬಾರದು ಅದು ಜಾಸ್ತಿಯಾಗಿ. ಯಾಕೆಂದರೆ ಇದಾಗುತ್ತೆ, ಮನಸ್ಸು ವಿಕಾರ ಆಗುತ್ತೆ, ಆದ್ದರಿಂದ ಬ್ಯಾನ್ ಮಾಡಿದ್ದಾರೆ. ಆದಷ್ಟು ತಿನ್ನಬಾರದು, ಗೊತ್ತಾಯ್ತಾ. ಅದಕ್ಕೆ ತಿಲ ಮಾಷ, ಎರಡಕ್ಕಲ್ಲಿ ಮಾಷ ಉದ್ದು, ತಿಲ ಎಳ್ಳು. ತೈಹ ವ್ರೀಹಿಯವಾಹ ಓಷಧಿ ವನಸ್ಪತಯ ತಿಲಮಾಷಾಹ ಇತಿ. ತಿಲಮಾಷ ವ್ರೀಹಿಯವ ಆಗ್ಬೋದು, ಧಾನ್ಯಗಳು ಆಗ್ಬೋದು. ಅದಕ್ಕೇನೆ ಧಾನ್ಯ ನಾವು ಕಡ್ದಾಗಲ್ಲ ಜೀವ ಇರುತ್ತೆ ಅದರಲ್ಲಿ, ಅದಕ್ಕೆ ಕೊಂದು ಪಾಪ ಬರುತ್ತೆ. ಆದ್ದರಿಂದ ವೈಷ್ಣವ ಮಾಡ್ಬೇಕಂತ ಅದಕ್ಕೋಸ್ಕರನೇ. ಅಂದರೆ ಸಸ್ಯಗಳಿಗೂ ಪ್ರಾಣಿ ಇದೆ ಅಂತ ನಮ್ಮ ವೈಷ್ಣವ ಕ್ರಮನೇ ಹಿಡಿಬಿಡ್ತದೆ. ಸೈನ್ಸ್ ಪ್ರಕಾರ ಇತ್ತೀಚೆಗೆ ಗೊತ್ತಾಗಿದ್ದದು, ಗೊತ್ತಾಯ್ತಾ. ಇತ್ತೀಚೆಗೆ ಯಾರೋ ಕಂಡುಹಿಡಿದ್ರು ಅಂತೇಳಿ ಅಲ್ಲ. ಇದು ನಮ್ಮ ನಿತ್ಯ ವೈಷ್ಣವ ಮಾಡೋ ಉದ್ದೇಶನೇ ಏನದು, ನಮಗೆ ಪಾಪ ಬರೋದು ಜೀವನ ಕೊಂದರೆ, ಜೀವ ಇಲ್ಲದಿದ್ರೆ ಬರ್ತಿತ್ತಾಗೆ. ಅದಕ್ಕೆ ಅದು ಕತ್ತರಿಸೋದು, ಗೌರಿಯೋದು, ಕರಿಯೋದು, ಬೇಯಿಸೋದು ಎಲ್ಲ ಏನವೆಲ್ಲ ಹಿಂಸೆಗಳು, ಪಂಚ ಹಿಂಸೆಗಳಾಗತ್ತೆ. ನಾವು ಅಡಿಗೆ ತಯಾರಾಗ್ತೀವಿ 5 ಹಿಂಸೆ ಆಗಿದೆ. ಆದ್ದರಿಂದ 10 ಹಿಂಸೆ ಪರಿಹಾರ ಮಾಡ್ಕೊಂಡು ತಿನ್ನಬೇಕು. ಓಂ ಹೌದು. ಓಂ ಇತಿ ಶ್ರವಣಾತ್ ಅನರ್ಥಫಲತ್ವಂ ಯಜ್ಞಾದೇರಿತ್ಯತೋ ವಕ್ತಿ. ಓಂ ಹಾಗಿದ್ರೆ ಪ್ರಶ್ನೆ ಬಂತೀಗ. ಹಾಗಿದ್ರೆ ಭಾಳ ಪದೀತಿ ಆಯ್ತಲ್ಲ, ಯಜ್ಞನೇ ಮಾಡಬಾರ್ದು ಅಂತ ಆಯ್ತಲ್ಲ. ಭೋಜನ ಯಜ್ಞ ಒಂದು, ಪ್ರಾಣಾಗ್ನಿಹೋತ್ರ ಊಟನೂ ಮಾಡಬಾರ್ದು ಅಂತಾಯ್ತು, ಮತ್ತೆ ಯಜ್ಞಯಾಗನೂ ಮಾಡಬಾರ್ದು ಅಂತಾಯ್ತು ಅಂತ ಕೇಳಿದರೆ ಅವನೇನು ನರಬಲಿ ಕೊಡದೇ ಇರಬಹುದು, ಎಮ್ಮೆ ಕೊಂಡನು ಕೊಡದೇ ಇರಬಹುದು, ಏನೇ ಕೊಟ್ಟರು ಕೂಡ ಏನಿದೆ ಅದರಲ್ಲಿ, ಅದು ದೊಡ್ಡದು ಸಣ್ಣದು. ಇವತ್ತೆಲ್ಲ ಆ್ಯಕ್ಚುಲಿ ಇರಬೇಕು ಅಂದರೂ ಬಲ್ರ ಕೇಸೇ ಹಾಕ್ಬೇಕು. ಆ್ಯಕ್ಚುಲಿ ಇರುವನ್ಕೊಂಡ್ರು ಯಾಕೆ ಹಾಕಲ್ಲ ಅಂದರೆ ಈ ಕೇಸುಗಳು ತರಲು ಬರೋಕ್ಕೆ ಆಗ್ತಾಯಿಲ್ಲ ಅವ್ರ ಕೈಗೆ. ಈ ಕೇಸುಗಳೇ ಎಷ್ಟೋ ಬಿದ್ದಿದೆ. ಅದೆಲ್ಲ ಹಾಕಿಬಿಟ್ಟು ದಿವಸಕ್ಕೆ ಒಂದು ಕೋಟಿಗಟ್ಟಲೆ ಬರುತ್ತೆ. ಅದು ಒಬ್ಬೊಬ್ಬರದೇ ಆಗ್ತದೆ, ಅಪರಾಧ ಸಹಸ್ರಾಣಿ. ನೀವು ಎಷ್ಟಿರಬೇಕಾಗುತ್ತೆ ಅದೆಲ್ಲ ಅಲ್ಲಿದೆ. ಈ ಕೇಸ್ ಇಲ್ಲಿ ಮುಚ್ಚೋ, ಇಲ್ಲಿ ಬರಲ್ಲ, ಅಲ್ಲಿ ಮಾಡ್ತಾರೆ. ಯಮಲೋಕದಲ್ಲಿ ಎಲ್ಲ ಕೇಸು ಸೇಲಾಗಿರುತ್ತಾಗಲಿ. ಆದ್ದರಿಂದ ನಾವು ಮಾಡೋ ತಪ್ಪುಗಳನ್ನು ಯಾರು ನೋಡಲಿಲ್ಲ ಅನ್ನೋದಾಗಲಿ, ಮತ್ತು ಅದನ್ನು ವರ್ಷಕೊಂಡ್ಬಿಟ್ಟು ಕಳ್ಕೊಂಡ್ಬಿಟ್ಟು ಅದು ಸರಿಯಲ್ಲ. ಅದು ಯಾವ ಕಾಲಕ್ಕೂ ಕೂಡ ಅದು ವ್ಯವಸ್ಥೆ ಇದೆ. ಮನುಷ್ಯನ ವ್ಯವಸ್ಥೆಯಲ್ಲಿ ಇಷ್ಟು ಸ್ಟಾಪ್ ಆಗುತ್ತಷ್ಟೇ. ಆದರೆ ಈ ಮರ್ಡರ್ ಕೇಸಲ್ಲಿ ಅವ್ರು ಹಾಕ್ತಾರೆ. ಯಮದೇವರು ಹೇಳ್ತಾರೆ ಅವರಿಗೆ, ಯಾರಿಗೆ, ಮಾಂಡವರಿಗೆ ಒಂದು ನೊಣನ ಕೊಂದಿದ್ರಿ ನೀವು ಚುಚ್ಚಿ, ಅದಕ್ಕೆ ಶೂಲಕ್ಕೆ ಹಾಕಿದ್ರು ಅಂತ ಹೇಳ್ತಾರೆ. ಇದೆಲ್ಲ ಕಥೆ ಕೇಳಿಬಿಟ್ರೆ ಮನುಷ್ಯ ಹೇಗೆ ಬದುಕ್ತಾನೆ ಯೋಚನೆ ಮಾಡಿ. ಭಾಳ ಹುಷಾರಾಗಿರ್ತಾರೆ. ಏನು ಗೊತ್ತಿಲ್ಲ, ಆದ್ದರಿಂದ ಏನು ಎಚ್ಚರಣೆ ಇಲ್ಲ ಮನುಷ್ಯನ. ಜನಗಳು ಸಿಕ್ಕಾಬಟ್ಟೆ ಕೊಂದು ಹಾಕಿಬಿಡ್ತಾರೆ. ಎಷ್ಟು ಪಾಪ ಬರೋದು ಯೋಚನೆ ಮಾಡಿ. ಅವ್ರಿಗೆ ಎಷ್ಟು ನೋವಾಗುತ್ತೋ ಅಷ್ಟು ಪಾಪ ಬರೋದು. ನೋವಾದ್ರೆ ತಾನೇ ಪಾಪ ಬರೋದು. ನಮಗೆ ನೋವು ಬರುತ್ತೆ. ಜಡ ಪದಾರ್ಥಕ್ಕೆ ನೋವಾಗೋದಿಲ್ಲ ಅಂದರೆ ಓನರಿಗೆ ನೋವಾಗುತ್ತಲ್ಲ. ಇವ್ರ ಮನೆ ಗಿಡ ಕತ್ತರಿಸಿದ, ಅವ್ರಿಗೆ ನೋವಾಗಲಿಲ್ಲ, ಈಗ ಅದು ಬಂದಕ್ಕೆ ಮತ್ತೆ ಅದು ಗಿಡದಲ್ಲಿರೋ ಜೀವಕ್ಕೂ ನೋವಾಗುತ್ತೆ, ಡಬಲ್ ಇದೆ. ಇದೆಲ್ಲ ಯೋಚನೆ ಮಾಡಿದರೆ ಆಗ ನಮಗೆ ಅಲ್ಲೆಲ್ಲ ಕಡೆ ಮತ್ತೆ ದೇವರಿದ್ದಾನೆ, ಆ ಎಚ್ಚರ ಬರಬೇಕು. ಓಂ ಅನ್ಯಾಶಿಷ್ಟಿತೆ ಪೂರ್ವವತ್ ವಿಲಾಪಾತ್. ಓಂ ಅನ್ಯಾಶಿಷ್ಟಿತೆ ವೃಷ್ಯಾದಿ ಶರೀರೇ ಪ್ರವೇಶ ನತು ಭೋಗೋ ಅಸ್ಯ. ಅಲ್ಲಿ ಧೂಮಕ್ಕೆ ಒಬ್ಬ ದೇವತೆ ಇದ್ದೇ ಇದ್ದಾನೆ. ಪ್ರತಿಯೊಂದಕ್ಕೂ ಕನ್ಸರ್ಡ್ ಒಬ್ಬರಿದ್ದಾರೆ. ಒಂದು ಬಸ್ಸಲ್ಲಿ ಒಂದು ಡ್ರೈವರು ಕಂಡಕ್ಟರ್ ಕೂತ್ಬಿಟ್ಟಿದ್ದಾರೆ ಆಗಲೇ. ಇವರೆಲ್ಲ ಯಾಡಾಗ್ತಾ ಹೋಗ್ತಾರೆ, ಗೊತ್ತಾಯ್ತಾ. 2 ವೀಲರಲ್ಲಿ ಒಬ್ರು ಕೂತ್ಕೊಂಡು ಹಿಂದೆ ಬರೋದು ಕುಡಿಸ್ಕೊಂಡು ಹೋಗ್ತಾರಲ್ಲ ಹಾಗೆ. ಆ ಜೊತೆಗೆ ಇವನು ಯಾಡಾಗ್ತಾನೆ. ಆದರೆ ಇವನಿಗೆ ಭೋಗ ಇಲ್ಲ ಆಗ, ಅರ್ಥ ಆಯ್ತಾ. ಈಗ ಅಲ್ಲಿ ಭೋಗ ಇಲ್ಲ ಆ ಸ್ಟೇಜಲ್ಲಿ. ಯಾವ ಸ್ಟೇಜಲ್ಲಿ ಹುಟ್ಟದ ಅಲ್ಲಿಂದ ಶುರುವಾಗುತ್ತೆ ಭೋಗ. ಅವ್ರಿಗೆ ಅಲ್ಲಿವರೆಗೂ ಇಲ್ಲ. ಅದು ನೋವು ಗೊತ್ತ ಕೂಡ ಆಗೋದಿಲ್ಲ ಅವರಿಗೆ. ನ ಭೋಗೋ ಅಸ್ಯ ಧೂಮೋ ಭೂತ್ವ ಅಭ್ರಂಭವತಿ ಇತ್ಯಾದಿ ಪೂರ್ವೋಕ್ತಿ ಬಂತು. ಧೂಮವಾದಾಗ ಹೇಳಿಲ್ಲ. ಈಗ ಲೈಸೆನ್ಸ್ ಇಲ್ಲದೆ ಬಸ್ ಓಡಿಸ್ತಾ ಇದ್ದಾರೆ, ಇವರು ಕೂತಿದ್ದಾರೆ ಪ್ಯಾಸೆಂಜರ್. ಇವ್ರ ಮೇಲೆ ಕೇಸ್ ಹಾಕೋದಿಲ್ಲ. ಕೇಸ್ ಹಾಕೋದು ಯಾರ ಮೇಲೆ ಹಾಕ್ತಾರೆ? ಡ್ರೈವರ್ ಮೇಲೆಲ್ಲ, ಓನರ್ ಮೇಲೆ ಹಾಕ್ತಾರೆ. ಡ್ರೈವರ್ನಿಂದ ಶುರು ಮಾಡಿ ಅಲ್ಲಿಗೆ ಎಂಡ್ ಆಗ್ತದೆ. ಡ್ರೈವರು ಬಿಟ್ಬಿಡ್ತಾರೆ, ಅವನು ಹಿಡಿತಾರೆ ಫೈನಲಿ. ಆ ರೀತಿಯಲ್ಲಿ ಉಳಿದವರಿಗೆಲ್ಲ ನಾಟ್ ಅಪ್ಲಿಕಬಲ್. ಅದು ಆ ಭೋಗ ಇಲ್ಲ ಅವರಿಗೆ. ಆ ಕೇಸ್ ಇವ್ರ ಮೇಲೆ ಹಾಕ್ಲಿಕ್ಕೆ ಬರೋದಿಲ್ಲ. ಆ ರೀತಿ ಧೂಮೋ ಭೂತ್ವ ಅಭ್ರಂಭವತಿ ಇತಿ ಇತ್ಯಾದಿ ಪೂರ್ವೋಕ್ತಿವತ್. ಸೋ ಅವಾಗತಃ ಸ್ಥಾವರ ಇವೆಲ್ಲ ಬ್ರಹ್ಮಸೂತ್ರ ಓದಿದಾಗ ಎಷ್ಟು ವಿಷಯ ನಮಗೆ ಗೊತ್ತಾಗುತ್ತೆ. ಇವೆಲ್ಲ ಸೈನ್ಸ್ ಇದೆಲ್ಲ, ಪ್ರತಿಯೊಬ್ಬರೇ ತಿಳ್ಕೋಬೋದ ಅಂಶ. ಇದೆಲ್ಲ ಕಪಿಲ ಗೀತಾದಿಗಳಲ್ಲಿ ಎಕ್ಸ್ಪ್ಯಾಂಡ್ ಮಾಡಿರ್ತಾರೆ. ಅಲ್ಲಿ ಬರ್ತಾರೆ ಗರ್ಭವಾಸ ಎಲ್ಲ ಹೇಳ್ಬೇಕಾದ್ರೆ ಎಲ್ಲ ಹೇಳಿರ್ತಾರೆ. ಆದ್ದರಿಂದ ಅದಕ್ಕೆ ಸರಿಯಾಗಿ ಗೊತ್ತಿರಬೇಕು. ಪ್ರತಿಯೊಂದು ಶಾಸ್ತ್ರ ಇಂಟರ್ಲಿಂಕ್ಡ್ ಅವು. ಇವತ್ತು ಇದೇನು ಓದ್ದೆ ಎಲ್ಲ ಓದಿದಿರ್ತಾರೆ, ಬಂದು ಇಲ್ಲ ಹೌದು ಅಂತ ಹೇಳೋದಕ್ಕೆ ಓದೋದೇ ಇಲ್ಲ ಫಸ್ಟ್ ಅವರು. ಧೂಮ ಅಂದರೆ ಧೂಮ ಅಭ್ರ ಮೋಡ. ಧೂಮದಿಂದ ಅಭ್ರ ಆಗುವುದು. ಅಭ್ರ ಅಂದರೆ ಮೋಡ. ಅಲ್ಲಿ ಮಳೆಯಿಂದ ಕೆಳಗೆ ಬಿಡ್ತಾರೆ.
ಅಲ್ಲಿ ಕೋಟಿ ಕೋಟಿ ಹನಿಗಳು, ಇನ್ಫೈನೈಟ್ ಹನಿಗಳು. ಒಬ್ಬೊಬ್ಬ ಜೀವ ಇರ್ಬೋದು ಒಂದೊಂದರಲ್ಲಿ, ಒಬ್ಬೊಬ್ಬರು ಎಷ್ಟೋ ಜನ ಇರ್ಬೋದು. ಚಿಕ್ಕ ಸೂಕ್ಷ್ಮ ಶರೀರ ಅವರು. ಅದನ್ನು ಮತ್ತೆ ಎಲ್ಲೋ ಬೆಳೆಯಲ್ಲಿ ಸಿಗ್ತದೆ, ಬೆಳೆಯಿಂದ ಅಲಸಿ ಒಳಗೆ ಸೇರ್ತಾರೆ. ಆ ಬೆಳೆಯಿಂದ ತರ್ತಾರೆ, ಉದ್ದೆಲ್ಲ ಬಿಸಾಕ್ಬಿಟ್ಟು ಆ ಭಾಗ ತರ್ತಾರೆ, ಅದನ್ನು ಮಾಡ್ತಾನೆ. ಅಡಿಗೆಯೊಳಗೆ ಬರ್ತಾರೆ, ಅಲ್ಲಿ ಹೋಗಿ ಆಗೋದಿಲ್ಲ ಅವನಿಗೆ ಅದೆಲ್ಲ, ಯಾಕೆ ಸೂಕ್ಷ್ಮ ಶರೀರ. ಮುಂದೆ ಬಂದು ತಿಂದ ಆಹಾರಕ್ಕೆ ಬಂದಿಲ್ಲ, ಅದು ಅಲ್ಲಿಂದ ಶುರುವಾಗುತ್ತೆ. ಇಲ್ಲಿ ದೇಹ ಬರೋಕ್ಕೆ ಶುರುವಾಗುತ್ತಾಗ. ಗೊತ್ತಾಯ್ತಾ? ಇವೆಲ್ಲ ಸುಮ್ಮನೆ ಓದಿದ್ರು ಕೂಡ ನೀವು ದೇವ್ರನ್ನ ಒಪ್ತಿರೋ ಬಿಡ್ತಿರೋ ಈ ಪ್ರೊಸೀಜರ್ ಅಂತ ಒಪ್ಪಲೇಬೇಕು. ಈ ಪ್ರೊಸೀಜರಿಂದ ಫೈನಲಿ ದೇವ್ರು ಒಪ್ತವ್ರು ಪ್ರೊಸೀಜರ್ ಮೀನಿಂಗ್ ಇರೋದಿಲ್ಲ. ಹೌದು, ದೇವರು ಎಲ್ಲ ಮಾಡ್ತೀವಿ. ಎಷ್ಟು ಜನಕ್ಕೆ ಮಾಡೋದು, ಒಬ್ಬೊಬ್ಬರಿಗೆ ಎಷ್ಟು ಕೊಡಬೇಕು, ಏನು ಬರಬೇಕು. ಈ ಸ್ಟೇಜಲ್ಲಿ ಒಬ್ಬ ಇದ್ದಾನೆ, ಅವನು ಯಾವ ಬ್ರಹ್ಮಚಾರಿನೋ ಎತ್ತಿನೋ ಇದ್ದಾನೆ, ಅಲ್ಲಿ ರೇತಸ್ಥರ ಜೀವ ಇದ್ದಾನೆ, ಏನು ಉಪಯೋಗ ಇಲ್ಲ. ಯಾಕೆ? ಹುಟ್ಟಾಗಿಲ್ಲ ಅವನು, ಎಲ್ಲ ವೇಸ್ಟ್ ಆಯ್ತಾಗ ಹೋಗ್ಬಿಡೋದು. ಮತ್ತೆ ವಾಪಸ್ ಬರ್ಬೇಕು ಅಲ್ಲಿದ್ದ ಎನ್ ರೂಟ್, ಮತ್ತೆ ವಾಪಸ್ ಬರಬೇಕು, ಪೂರ್ತಿ ವಾಪಸ್ ಹೋಗಿ ಮಧ್ಯೆ ಎಲ್ಲ ಸೇರಿಸ್ಕೊಂಡು ಎಲ್ಲ ಸೆಲ್ಲಕ್ಕೆ ಬರೋಲ್ಲ ಅವನು. ಎಷ್ಟು ಲಾಂಗ್ ಫ್ರೀ ಇದೆಲ್ಲ ನೋಡಿದ ಮೇಲೆ ವೈರಾಗ್ಯ ಬರ್ತದೋ ಇಲ್ಲೋ. ಒಂದು ಬಂದಿದ್ದನ್ನು ಉಪಯೋಗ ಮಾಡಿ ಇನ್ನೊಂದು ಬರ್ತೀವಿ ಅಂತ ಹೇಳೋಕೆ ಹೋಗ್ಬಾರ್ದು. ಏನು ಮಾಡಬೇಕಾಗ? ಉಪಯೋಗಿಸ್ಕೊಂಡ್ಬಿಡ್ಬೇಕು ಅಷ್ಟೇ ಹೊರತು ಮತ್ತೆ ಬರ್ತೀವಿ ಒಬ್ಬ ಕನಸು ಕಾಣ್ಲಕ್ಕೆ ಹೋಗ್ಬಾರ್ದು. ಏನಾಗಲ್ಲ. ಅದು ಇದು ಸೂಕ್ಷ್ಮ, ತುಂಬ ಸೂಕ್ಷ್ಮ. ಅದು ಶುರುವಾಗೋದು ಇಲ್ಲಿ ಬಂದ ಮೇಲೆ, ಇಲ್ಲೇ ಶುರುವಾಗುತ್ತೆ. ನಿಧಾನ ಕಣ್ಣಿಗೆ ಬರೋಕ್ಕೆ ಅದು ನೋವಿದ್ದೆ. ಆ ನೋವುಗಳು ಬೇರೆ ಈ ನೋವು ಮಾಡಿ. ಒಂದು ಪ್ರಾಣಿನೇ ಕೊಂದಾಗ ಮನುಷ್ಯನೇ ಕೊಂದಷ್ಟು ನೋವು ಪ್ರಾಣಿಗಳಿಗೆ ಆಗೋದಿಲ್ಲ. ಎಲ್ಲ ಇಂದ್ರಿಯಗಳು ಆ್ಯಕ್ಟಿವ್ ಇಲ್ಲ, ಅದಕ್ಕೆ ಎಲ್ಲ ಇದು ಆ್ಯಕ್ಟಿವ್ ಇಲ್ಲ. ಆದ್ದರಿಂದ ಎಲ್ಲದಕ್ಕೆ ಎಲ್ಲ ಅನುಭವ ಬರೋದಿಲ್ಲ. ಅದಕ್ಕೆ 11 ಇದ್ರೆ ಮನುಷ್ಯನೇ ಜವಾಬ್ದಾರನಾಗ್ತಾರೆ. ಸೊ ಅವಾಗತಃ ಸ್ಥಾವರಾತ್ ಪ್ರವಿಶ್ಯ ಭೋಗೇನೈವ ಅಲ್ಲಿಗಿರಲಿ. ಅದು ನೆಕ್ಸ್ಟ್ ಸ್ಟೇಜ್ ಮತ್ತೆ ನೋಡೋಣ. ಇದಿಷ್ಟ ಆದಮೇಲೆ ಹೇಗೆ ಹುಡ್ತಾರೆ, ಅಲ್ಲೇನಾಗುತ್ತೆ ಎಲ್ಲ ಹೇಳ್ತಾ ಹೋಗ್ತಾರೆ.